ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಮಹಾನ್ ಸಾಹಸಗಳನ್ನ ಜಗತ್ತಿಗೆ ಮಾಡಿ ತೋರಿಸಿದ ಕ್ರಾಂತಿಕಾರಿ, ಸಾಮ್ರಾಜ್ಯಶಾಹಿಯ ವಿರುದ್ಧ ರಾಜಿರಹಿತ ಹೋರಾಟ ನಡೆಸಿದ ಜಾಗತಿಕ ಮಾದರಿ, ಭಾರತೀಯರಿಗೆ ಭಗತ್ ಸಿಂಗ್ನಷ್ಟೇ ಪ್ರೀತಿಪಾತ್ರನಾದ ಆ ಅಪ್ರತಿಮ ಯೋಧನ ಹೆಸರು ಚೆ ಗೆವಾರಾ. ಆದರೆ ಬಂದೂಕು ಹಿಡಿದು ಹೋರಾಡಿದ ಆ ಕ್ರಾಂತಿಕಾರಿಯ ಎದೆಯೊಳಗೂ ಒಂದು ಅದ್ಭುತವಾದ ಪ್ರೇಮ ಕಾವ್ಯವಿತ್ತು ಅಂತ ಹೇಳಿದ್ರೆ ನೀವು ನಂಬಬೇಕು. ಸಂಗಾತಿಗಳಾದ ಮಂಜುನಾಥ್ BR ಅವರು ಅನುವಾದಿಸಿರುವ ಚೆ ಗೆವಾರಾ ಜೊತೆಯಲ್ಲಿ ನನ್ನ ಬದುಕು ಪುಸ್ತಕ ಚೆ ಗೆವಾರನ ಮಡದಿ ಅಲೈಡಾ ಮಾರ್ಚ್ ಅವರ ನೆನಪುಗಳ ಅನನ್ಯ ಕಥನ. ಈ ಪುಸ್ತಕ ಯಾಕೆ ಮುಖ್ಯ ಅಂತ ಹೇಳ್ತೀನಿ ಕೇಳಿ. ಇದು ನಾವು ಸಾಮಾನ್ಯವಾಗಿ ಕೇಳುವಂಥ ಅಥವಾ ನೋಡುವ ಒಣ ರಾಜಕೀಯದ ದಸ್ತಾವೇಜು ಅಥವಾ ಕೇವಲ ಪ್ರೇಮ ಕಥೆ ಅಲ್ಲ. ಇದರಲ್ಲಿ ಕ್ರಾಂತಿಯ ಜೊತೆಯಲ್ಲಿ ಬೆಳೆಯುತ್ತಾ ಹೋದ ಇಬ್ಬರು ತರುಣ ಕ್ರಾಂತಿಕಾರಿಗಳ ಒಲವಿನ ಕಥೆ ಇದೆ. ಎಸ್, ಅಲೈಡಾ ಮಾರ್ಚ್ ಒಬ್ಬ ವೃತ್ತಿಪರ ಲೇಖಕಿ ಅಲ್ಲ. ಹಾಗಾಗಿಯೇ ಈ ಪುಸ್ತಕದಲ್ಲಿ ಅಸಾಧಾರಣವಾದ ಪ್ರಾಮಾಣಿಕತೆ ಮತ್ತು ಪಾರದರ್ಶಕತೆ ಇದೆ. ಚೇನಂತ ಜಾಗತಿಕ ನಾಯಕನನ್ನು ಹೆಂಡತಿಯಾಗಿ ಅತಿಯಾಗಿ ವೈಭವೀಕರಿಸದೆ ಅತ್ಯಂತ ಸಂಯಮದಿಂದ ಒಂದು ಮ್ಯಾಟರ್ ಆಫ್ ಫ್ಯಾಕ್ಟ್ ಶೈಲಿಯಲ್ಲಿಯೇ ಆಕೆ ಈ ಪುಸ್ತಕ ಪೂರ್ತಿ ಚಿತ್ರಿಸುತ್ತಾ ಹೋಗ್ತಾರೆ. ಯುದ್ಧ ಭೂಮಿಯಲ್ಲಿಯೂ ನಮ್ಮ ನಡತೆ ಮಾನವೀಯವಾಗಿತ್ತಾ ಅಂತ ಕೇಳಿಕೊಳ್ಳೋದಕ್ಕೆ ಬಹಳ ದೊಡ್ಡ ಎದೆಗಾರಿಕೆ ಬೇಕು. ಗಂಡನನ್ನು ಸುತ್ತುವರಿದ ಹೆಣ್ಣು ಮಕ್ಕಳನ್ನು ಕಂಡು ತನಗಾಗುತ್ತಿದ್ದ ಈರ್ಷೆಯನ್ನು ಮುಚ್ಚಿಡದೆ ಒಪ್ಪಿಕೊಳ್ಳುವ ಆಕೆಯ ಆತ್ಮವಿಶ್ವಾಸ ನಮಗೆ ಈ ಪುಸ್ತಕ ಓದ್ತಾ ತಲೆದೂಗುವಂತೆ ಮಾಡ್ತಾ ಇದೆ ಅಂತ ಹೇಳಿದ್ರೂ ತಪ್ಪಾಗೋದಿಲ್ಲ. ಸಂಸಾರ ತನ್ನ ಕ್ರಾಂತಿಗೆ ಸರಪಳಿಯಾಗಬಾರದು ಎಂದು ಹಂಬಲಿಸುವ ಚೆ, ಒಂದು ಕಡೆ ಗೂಡು ಕಟ್ಟಿ ಮಕ್ಕಳನ್ನು ಸಾಕಬೇಕೆಂದು ಆಶಿಸುವ ಅಲೈಡಾ, ಇವರಿಬ್ಬರ ನಡುವಿನ ಕೌಟುಂಬಿಕ ಜಗಳ, ತುಂಟತನ ಮತ್ತು ಜವಾಬ್ದಾರಿಗಳ ಆಪ್ತ ಚಿತ್ರಣ ಈ ಪುಸ್ತಕದಲ್ಲಿದೆ. ಅಲೈಡಾ ಕ್ರಾಂತಿಕಾರಿಗೆ ಅಡೆತಡೆ ಆಗಿರಲಿಲ್ಲ, ಆ ಬದಲಿಗೆ ಆಕೆ ಕ್ರಾಂತಿಯ ವೇಗವರ್ಧಕಳಾಗಿದ್ಲು ಅನ್ನೋದು ಈ ಪುಸ್ತಕ ಓದ್ತಾ ನಮಗೆ ಗೊತ್ತಾಗುತ್ತೆ. 5 ಮಕ್ಕಳನ್ನ ಸಲಹುತ್ತಲೇ ಅಜ್ಞಾತವಾಸವಾಗಿದ್ದ ಗಂಡನ ಜೊತೆ ಕಾಂಗೋ, ಯುರೋಪು ಎಂದು ಬಂದೂಕು ಹಿಡಿದು ಹೊರಡಲು ಸಿದ್ಧವಾಗುವ ಅವಳ ಸಾಮಾಜಿಕ ಬದ್ಧತೆ ನಮಗೆ ಸ್ಫೂರ್ತಿ ನೀಡುತ್ತೆ. ಬಂಡವಾಳಶಾಹಿ ಮತ್ತು ಫ್ಯಾಸಿಸಮ್ನ ದಾಳಿ ತೀವ್ರವಾಗುತ್ತಾ ಇರುವಂಥ ಇಂಥ ಹತಾಶೆಯ ದಿನಗಳಲ್ಲಿ ಇಂತಹ ಉದಾತ್ತ ಆದರ್ಶಗಳು ಮಾತ್ರ ನಮ್ಮನ್ನು ಕಾಪಾಡ್ತವೆ ಅಂತ ಹೇಳಿದ್ರೂ ತಪ್ಪಾಗೋದಿಲ್ಲ. ಚೆ ಗೆವಾರನನ್ನು ಕೇವಲ ಕ್ರಾಂತಿಕಾರಿಯಾಗಿ ನಾವೆಲ್ಲರೂ ನೋಡಿದ್ದೀವಿ. ಆದರೆ ಈ ಪುಸ್ತಕದಲ್ಲಿ ಕ್ರಾಂತಿಕಾರಿಯಾಗಿ ಮಾತ್ರವಲ್ಲ, ಒಬ್ಬ ಮಗನಾಗಿ, ಗಂಡನಾಗಿ, ತಂದೆಯಾಗಿ, ಹತ್ತಿರದಂತ ತಿಳಿಯಲು ನೀವು ಈ ಪುಸ್ತಕವನ್ನು ತಪ್ಪದೇ ಓದಬೇಕು. ಸೊ ಕೊಳ್ಳೋದಕ್ಕೆ ಎಂದಿನಂತೆ ನಮ್ಮ ಬೀಟಲ್ ಬುಕ್ ಶಾಪ್ ವೆಬ್ಸೈಟ್ಗೆ ಭೇಟಿ ನೀಡಿ, ಅಥವಾ ಬೆಂಗಳೂರಿನ ವಿಜಯನಗರದ ಮೆಟ್ರೋ ಪಕ್ಕದಲ್ಲೇ ನಮ್ಮ ಪುಸ್ತಕ ಮಳಿಗೆಯೂ ಇದೆ, ಇಲ್ಲೂ ಕೂಡ ನೇರವಾಗಿ ಬಂದು ನೀವು ಭೇಟಿ ನೀಡ್ಬೋದು. ಅಥವಾ ನಮ್ಮ ನಂಬರ್ಗೆ ವಾಟ್ಸಪ್ ಮಾಡಿ ಸಂದೇಶ ಕಳಿಸಿದ್ರು ಸಾಕು, ನಾವು ನಿಮಗೆ ಮನೆ ಬಾಗಿಲಿಗೆ ತಲುಪಿಸುವಂಥ ವ್ಯವಸ್ಥೆ ಮಾಡ್ತೀವಿ. ಇವತ್ತಿನ ಪುಸ್ತಕ ಪರಿಚಯದ ರೆಕಮೆಂಡೇಷನ್ ಇದು. ಓದಿ, ಚೆ ಗೆವಾರಾ ಜೊತೆಯಲ್ಲಿ ನನ್ನ ಬದುಕು. ಇದು ಚೆ ಗೆವಾರಾ ಅವರ ಮಡದಿ ಬರೆದಿರುವಂಥ ಅಲೈಡಾ ಮಾರ್ಚ್ ಅವರ ನೆನಪುಗಳು. ಧನ್ಯವಾದ.